ಕೆಲವು ಪೇಷಂಟಿಗೆ ಉಸಿರು ನಿಲ್ತದೆ, ಬಟ್ ಅವರಿಗೆ ಹೃದಯ ಬಡಿತ ಇರ್ತದೆ. ಅವರಿಗೆ ಉಸಿರಾಡಲಿಕ್ಕೆ ಆಗ್ತಿಲ್ಲ ಅಂದ್ರೆ ನಿಧಾನ ಆಕ್ಸಿಜನ್ ಕಮ್ಮಿ ಆಗಿ ಹೃದಯ ಬಡಿತ ನಿಲ್ತದೆ. ಹಾಗೆ ಅವರಿಗೆ ಮರಣ ಆಗ್ತದೆ. ಅದಕ್ಕೆ ವೆಂಟಿಲೇಷನ್ ಈ ಪರಿಸ್ಥಿತಿಯಲ್ಲಿ ತುಂಬಾ ಇಂಪಾರ್ಟೆಂಟ್. ಕಂದುಳಿ ಇಲ್ಲಾಂದ್ರೆ ಮಂಡಲ ಹಾವು, ರಸಸ್ ಫೈಬರ್, ಬಿಳಿ ಕಂದುಳಿ, ಗರಗಸ ಮಂಡಲ, ನಮ್ಮ ಪಟ್ಟೆ ಹಾವು, ತೌಡು ಕಂದುಳಿ ಎಲ್ಲದರದ್ದು ವಿಷ ಹೀಮೋಟಾಕ್ಸಿಕ್. ಅದು ರಕ್ತ ತೆಳು ಮಾಡ್ತದೆ. ರಕ್ತ ತೆಳುವಾದ್ರೆ ಬ್ಲೀಡಿಂಗ್ ತುಂಬಾ ಇರ್ತದೆ. ಬಾಯಿಂದ ರಕ್ತ ವಾಂತಿ ಆಗ್ಬೋದು, ಮೂತ್ರದಲ್ಲಿ ರಕ್ತ ಬರ್ಬೋದು, ಅದು ರಿಸ್ಕ್ ಇರ್ತದೆ. ಮತ್ತೆ ಅವರಿಗೆ ಕಿಡ್ನಿ ಪ್ರಾಬ್ಲಮ್ ಆಗ್ಬೋದು. ಕೆಲವು ಪೇಷಂಟಿಗೆ ಹಾರ್ಟ್ ಅಟ್ಯಾಕ್ ಆಗ್ತದೆ, ಕೆಲವು ಪೇಷಂಟಿಗೆ ಸ್ಟ್ರೋಕ್ ಆಗ್ತದೆ. ಅದಕ್ಕೆ ತುಂಬಾ ಇಂಪಾರ್ಟೆಂಟ್, ಕೂಡಲೇ ಈ ಪೇಷಂಟ್ಸಿಗೆ ಆಂಟಿವೆನಮ್ ಸಿಗಬೇಕು. ಎರಡು ಜಾತಿ ಹಾವಿಗೆ ಆಂಟಿವೆನಮ್ ಕೆಲಸ ಮಾಡೋದಿಲ್ಲ, ಅದಕ್ಕೆ ಸಹ ಟ್ರೀಟ್ಮೆಂಟ್ ಉಂಟು. ಅದು ಹಾಸ್ಪಿಟಲಿಗೆ ಬಂದ್ರೆ ಅಡ್ವಾನ್ಸ್ ಟ್ರೀಟ್ಮೆಂಟ್, ಡಯಾಲಿಸಿಸ್, ಪ್ಲಾಸ್ಮಾ ಎಕ್ಸ್ಚೇಂಜ್ ಆ ಥರದ್ದು ಥೆರಪೀಸ್ ಎಲ್ಲ ಉಂಟು. ಆಂಟಿವೆನಮ್ ಇಲ್ಲಾದ್ರೂ ಸಹ ನಾವು ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ಕೊಡ್ಬೋದು. ಕೆಲವು ತುಂಬಾ ಸೀರಿಯಸ್ ವಿಷದ ಪ್ರಭಾವ ಇದ್ರೆ ಬೇರೆ ಟ್ರೀಟ್ಮೆಂಟ್, ಅಡ್ವಾನ್ಸ್ ಟ್ರೀಟ್ಮೆಂಟ್ ಸಹ ಆಗ್ತದೆ. ಅದಕ್ಕೆ ಯಾವ ಹಾವು ಕಚ್ಚಿದ್ರೆ ಸಹ ಕೂಡಲೇ ಹಾಸ್ಪಿಟಲಿಗೆ ಬಂದು ತೋರಿಸಿ. ಡಾಕ್ಟರ್ ಯಾವ ಜಾತಿ ಹಾವು ನೋಡಿ ಅದರ ಪ್ರಕಾರ ಟ್ರೀಟ್ಮೆಂಟ್ ಕೊಡ್ತಾರೆ. ಹಾವು ಕಡಿತ ಆದ್ಮೇಲೆ ಏನ್ ಮಾಡಬಾರ್ದು? ಕಟ್ ಮಾಡಬಾರ್ದು, ಬೆಂಕಿ ಹಾಕಬಾರ್ದು, ನಾಟಿ ಔಷಧಿ ಹಾಕಬಾರ್ದು, ಕೂಡಲೇ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕು. ಕೆಲವು ಜನ ಟೈಟ್ ಬಟ್ಟೆ ಕಟ್ತಾರೆ, ಹಾಗೆ ಮಾಡಬಾರ್ದು. ಸರ್ಕ್ಯುಲೇಷನ್ ಬ್ಲಾಕ್ ಆದ್ರೆ ಗ್ಯಾಂಗ್ರೀನ್ ಆಗ್ಬೋದು. ಕೆಲವು ಜನ ಹಾವು ಕಚ್ಚಿರುವ ಭಾಗಕ್ಕೆ ಬಾಯಿಂದ ಕಚ್ಚಿ ರಕ್ತ ಎಳಿಲಿಕ್ಕೆ ಟ್ರೈ ಮಾಡ್ತಾರೆ, ಹಾಗೆ ಮಾಡಬಾರ್ದು. ಯಾಕೆ? ಅವರ ಬಾಯಲ್ಲಿ ಹುಣ್ಣು ಇದ್ದರೆ ಅವರಿಗೆ ಸಹ ವಿಷದ ಪ್ರಭಾವ ಆಗ್ತದೆ. ನಿಮಗೆ ಕಚ್ಚಿದ ಹಾವು ವಿಷದ ಹಾವು ಅಥವಾ ವಿಷ ಇಲ್ಲದ ಹಾವು, ಅದರ ಬಗ್ಗೆ ಆಲೋಚನೆ ಮಾಡಬೇಡಿ, ಕೂಡಲೇ ಹಾಸ್ಪಿಟಲ್ಗೆ ಬನ್ನಿ. ಕೆಲವೊಮ್ಮೆ ಅದು ವಿಷದ ಪ್ರಭಾವ ಲೇಟ್ ಬರ್ತದೆ. ಹಾಸ್ಪಿಟಲಲ್ಲಿ ಬಂದು ನಾವು 24 ಗಂಟೆ ಐಸಿಯುಲ್ಲಿ ಅಬ್ಸರ್ವ್ ಮಾಡ್ತೀವಿ, ಮಾನಿಟರ್ ಮಾಡ್ತೀವಿ. ವಿಷದ ಪ್ರಭಾವ ಬಂದ್ರೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ, ಇಲ್ಲಾದ್ರೆ ಕ್ಲಿಯರ್ ಮಾಡಿ ಮನೆಗೆ ಕಳಿಸಿ. ಕಾಂಪ್ಲಿಕೇಶನ್ ಬಂದ್ರೆ ಮನೆಯಲ್ಲಿ ಆಗಬಾರ್ದು, ಹಾಸ್ಪಿಟಲಲ್ಲಿ ಆದ್ರೆ ಕೂಡಲೇ ನಾವು ಐಡೆಂಟಿಫೈ ಮಾಡಿ ಅದನ್ನು ಮ್ಯಾನೇಜ್ ಮಾಡಬೇಕು. ಕೆಲವು ಜನ ಅನ್ಕೊಳ್ತಾರೆ ಟ್ರಯಾಂಗ್ಯುಲರ್ ಹೆಡ್ ಇದ್ರೆ ಅದು ವಿಷದ ಹಾವು, ಇಲ್ಲಾದ್ರೆ ವಿಷ ಇಲ್ಲ. ಹಾಗೆ ಅನ್ಕೊಳ್ಬೇಡಿ. ಹಾವು ಕಚ್ಚಿರುವ ತಕ್ಷಣ ಹಾಸ್ಪಿಟಲ್ಗೆ ಬಂದು ತೋರಿಸಿ. ಯಾವ ಹಾವು ಐಡೆಂಟಿಫೈ ಮಾಡೋ ಕೆಲಸ ಎಕ್ಸ್ಪರ್ಟ್ಸ್. ತಕ್ಷಣ ಸಮಯದಲ್ಲಿ ಬಂದ್ರೆ, ಟ್ರೀಟ್ಮೆಂಟ್ ಟೈಮಲ್ಲಿ ಸಿಕ್ಕಿದ್ರೆ ಕಾಂಪ್ಲಿಕೇಶನ್ ಕಮ್ಮಿ ಆಗ್ತದೆ, ರಿಕವರಿದು ಚಾನ್ಸಸ್ ಜಾಸ್ತಿ ಆಗ್ತದೆ. ಇದಿಷ್ಟು ಹಾವು ಕಡಿತ ಬಗ್ಗೆ ಮಾಹಿತಿ. ಅರ್ಲಿ ಹಾಸ್ಪಿಟಲೈಸೇಷನ್ ಸೇವ್ಸ್